ಸೊ ಹೇ ಗೈಸ್, ವೆಲ್ಕಮ್ ಟು ಅ ನ್ಯೂ ವಿಡಿಯೋ. ನೀವು ನೋಡ್ತಿದ್ದೀರಾ ಸಿನಿ ವಿತ್ ಗಣಿ. ನಾನು ನಿಮ್ಮ ಗಣಿ. ಸೊ ಇವತ್ತು ನಾ ಮಾತಾಡ್ತಿರೋ ಟಾಪಿಕ್ ಬಂದು ಇವಾ ಮೂವಿಯ ರಿವ್ಯೂ ಬಗ್ಗೆ. ಸೊ ಇವತ್ತನೇ ಮೂವಿ ನೋಡ್ಕೊಂಬಂದೆ. ಮೂವಿ ಹೇಗಿದೆ, ಯಾವ ಥರ ಇಲ್ಲ, ಸ್ಟೋರಿ ಲೈನ್ ಹೇಗಿದೆ ಅಂತ. ಸೊ ವಿಡಿಯೋ ಇಷ್ಟ ಆದರೆ ಮಾತ್ರ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸಂತೋಷ್ ಆನಂದ್ರಮ್ ಅವರು ಮೂವಿ ಡೈರೆಕ್ಟ್ ಮಾಡಿದ್ರು, ಮತ್ತು ಹಾಗೆ ಹೊಂಬಾಳೆ ಫಿಲಮ್ಸಿಂದ ರಿಲೀಸ್ ಆದಂಥ ಯುವರಾಜ್ ಕುಮಾರ್ ಅವರ ಹೊಸ ಮೂವಿ ಯುವ. ಈ ಮೂವಿ ಒಂದು ಫ್ಯಾಮಿಲಿ ಅಥೆಂಟಿಕೇಟೆಡ್ ಮೂವಿ ಆಗಿದೆ. ಸೊ ಮೂವಿಯ ಹೈಲೈಟ್ಸ್ ಬಂದು ಕ್ಯಾರೆಕ್ಟರ್ಸ್ ಹಾಗೆ ಟೆಂಪ್ಲೇಟ್. ಮೂವಿಯ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳ್ತೀನಿ. ಈ ಮೂವಿಯಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಅಂದರೆ ಸಪ್ತಮಿ ಗೌಡ ಅವ್ರದ್ದು ಕೂಡ ಒಂದಿಷ್ಟು ಚೆನ್ನಾಗಿ ತೊಗೋಬೋದಿತ್ತು ಅಂತ ಹೇಳ್ತಾನೆ. ಅದನ್ನು ಬಿಟ್ಟರೆ ಓವರಾಲ್ ಮೂವಿ ಸ್ಟೋರಿ ಲೈನ್ ನೀವು ನೋಡಲೇಬೇಕು. ಸಿನಿಮಾದಲ್ಲಿ ಮೂವಿಯ ಫಸ್ಟ್ ಹಾಫ್ ಪೂರ್ತಿ ಒಂದು ಕಾಲೇಜಲ್ಲಿ ನಡೆಯುವಂಥ ಸ್ಟೋರಿ ಲೈನ್ ಇದಾಗಿದೆ. ಅಲ್ಲಿ ನಮ್ಮ ಹೀರೋ ಫೇಸ್ ಮಾಡುವಂಥ ಪ್ರಾಬ್ಲಮ್ಸ್, ಅಲ್ಲಿ ಆಗುವಂಥ ಒಂದು ಆಬ್ಸ್ಟಕಲ್ಸ್ ಹಾಗೆ ಒಂದು ಪ್ರಾಬ್ಲಮ್ಸ್ ಹೇಗೆ ಸಾಲ್ವ್ ಮಾಡ್ತಾನೆ ಅನ್ನೋದು ಆ ಸಿನಿಮಾದಲ್ಲೇ ನೋಡಬೇಕು. ಎಸ್ಪೆಷಲಿ ಮೂವಿಯಲ್ಲಿ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫಲ್ಲಿ ಟೂ ಟೈಪ್ಸ್ ಆಫ್ ಆಡಿಯನ್ಸ್ನ ಟಾರ್ಗೆಟ್ ಮಾಡಿರ್ತಾರೆ. ಫಸ್ಟ್ ಹಾಫ್ ಪೂರ್ತಿ ಒಬ್ಬ ಫ್ಯಾನ್ಸ್ ಹಾಗೆ ಮೂವಿ ಲವರ್ಸ್ಗೆ ಅಂತಲೇ ಮಾಡಿರೋ ಥರ ಇದೆ. ಸೆಕೆಂಡ್ ಹಾಫ್ ಬಂದು ಅಫ್ಕೋರ್ಸ್ ಫ್ಯಾಮಿಲಿ ಆಡಿಯನ್ಸ್ಗೆ ಅಂತಲೇ ಇಟ್ಟಿದ್ದಾರೆ. ಸೊ ಎರಡೂ ಕೂಡ ಇಕ್ವಿವ್ಯಾಲೆನ್ಸ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಇದನ್ನು ಬಿಟ್ಟರೆ ಮೂವಿ ಸ್ಟೋರಿ ಲೈನ್ ಬಂದು ಸೆಕೆಂಡ್ ಹಾಫಲ್ಲಿ ಜೀವನದಲ್ಲಿ ಯಾವ ರೀತಿ ಕಷ್ಟಪಡುತ್ತಾರೆ ಹಾಗೆ ಆ ಪ್ರಾಬ್ಲಮ್ಸ್ನ ಯಾವ ರೀತಿ ಸಾಲ್ವ್ ಮಾಡ್ತಾರೆ ಅನ್ನೋದನ್ನು ನಮ್ಮ ಹೀರೋ ತುಂಬ ಚೆನ್ನಾಗಿ ಒಬ್ಬ ಫುಡ್ ಡೆಲಿವರಿ ಬಾಯ್ ಕೂಡ ಹೇಳಿದ್ದಾರೆ. ಸೊ ನಾವು ಅದನ್ನು ಸಿನಿಮಾದಲ್ಲೇ ನೋಡಬೇಕು. ಸಿನಿಮಾದ ಸ್ಟೋರಿ ಲೈನ್, ಡೈರೆಕ್ಷನ್ ಹಾಗೆ ಡಿಸ್ಪ್ಲೇ ಹಾಗೆ ಟೆಂಪ್ಲೇಟ್ ಎಲ್ಲ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಆದರೆ ಒಂದು ಅನ್ಸ್ಯಾಟಿಸ್ಫೈ ಮಾಡಿರೋದೇನಪ್ಪ ಅಂದರೆ ಅದು ಅಫ್ಕೋರ್ಸ್ ಸಾಂಗ್ಸ್ ಮಾತ್ರ. ಬಿಕಾಸ್ ಸಾಂಗ್ಸಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ತೋರಿಸಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಹೇಳ್ತಿದ್ದೆ. ಬಟ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಬೆಂಕಿಯಾಗಿದೆ ಅದು. ಸೊ ಇದಿಷ್ಟು ಬಿಟ್ಟರೆ ಮೂವಿಯಲ್ಲಿ ತುಂಬ ಚೆನ್ನಾಗಿ ಕಂಡು ಬಂದಿದೆ. ಹಾಗೆ ಕೋರಿಯೋಗ್ರಫಿ ಅಂದರೆ ಫೈಟಿಂಗ್ ಸೀನ್ಸ್ನ ಕೋರಿಯೋಗ್ರಫಿ ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಡ್ಯಾನ್ಸ್ ನಮ್ಮ ಯುವರಾಜ್ ಕುಮಾರ್ ಅವ್ರದ್ದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ತೀನಿ.